ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ದೇವಸ್ಥಾನನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಏನಂತ ಅಂದರೆ, ಇದು ನಮ್ಮ ಬೆಂಗಳೂರಿನ ನಗರದಲ್ಲೇ ಇರುವಂಥ ವಿಶೇಷವಾದ ಶಕ್ತಿಯುತವಾದ ಅಮ್ಮನವರ ದೇವಸ್ಥಾನನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಆ ದೇವಿ ಹೆಸರು ಬಂದು ಬಗಳಾಂಬಿಕೆ ದೇವಿ ಅಂತ. ಅದರ ಇತಿಹಾಸ ಮತ್ತು ಅದರ ವೈಶಿಷ್ಟ್ಯತೆ ಏನು ಅನ್ನೋದ ಇಲ್ಲಿನ ಅರ್ಚಕರು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತಾರೆ. ಬನ್ನಿ ಸ್ನೇಹಿತರೆ, ಅದು ಏನು ಎತ್ತ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಅಕ್ಕಮಹಾಗಣಪತಿಯ ಸನ್ನಿಧಾನ, ನವಗ್ರಹ ವೃಕ್ಷಗಳ ದೇವಸ್ಥಾನ. ಇದು ಭಾರತದ ನವಗ್ರಹ ವೃಕ್ಷಗಳ ಪ್ರಪ್ರಥಮ ದೇವಸ್ಥಾನ. ಇಲ್ಲಿ ಶ್ರೀ ಅಕ್ಕಮಹಾಗಣಪತಿಯ ಈ ಸನ್ನಿಧಾನದಲ್ಲಿ ನವಗ್ರಹ ವೃಕ್ಷಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಿಳಿ ಏಕದ ಗಿಡದ ಬೇರಿನಲ್ಲಿ ಉದ್ಭವ ಆಗಿತ್ತು ಗಣಪತಿ. ಆ ಗಿಡದ ಕೆಳಗಡೆನೆ ಈ ಗಣಪತಿನ ಇಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅರ್ಕ ಗಣಪತಿ ಅಂತ. ನವಗ್ರಹಗಳಲ್ಲಿ ಸೂರ್ಯಗ್ರಹವೇ ಅರ್ಕದ ಗಿಡ. ಇಲ್ಲಿ ನವಗ್ರಹ ವೃಕ್ಷಗಳೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಏನು ನವಗ್ರಹಗಳ ವಿಗ್ರಹಾರಾಧನೆ, ವಿಗ್ರಹ ಪೂಜೆ ಮಾಡ್ತೀವೋ, ಇದು ಶೀಘ್ರವಾಗಿ ನವಗ್ರಹ ವೃಕ್ಷಗಳಿಗೆ ಪೂಜೆ ಮಾಡೋದ್ರಿಂದ ಶೀಘ್ರವಾಗಿ ಫಲ ಆಗುತ್ತೆ. ಯಾಕೆ ಅಂತಂದ್ರೆ, ಇದು ವೈಜ್ಞಾನಿಕವಾಗೂ ಕೂಡ ಪ್ರತಿಯೊಂದು ವೃಕ್ಷದಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ವೈದ್ಯಕೀಯ ಗುಣಗಳಿರುತ್ತೆ. ಇವಾಗ ಡಾಕ್ಟರ್ಗಳ ಹತ್ರ ಹೋದಾಗ, ಏನಾದ್ರು ಅನಾರೋಗ್ಯದ ಸಂದರ್ಭದಲ್ಲಿ ಹೋದಾಗ ಬೆಳಗ್ಗೆ ಎದ್ದು ನೀವು ಜಾಗಿಂಗ್ ಮಾಡಿ, ಓಡಾಡಿ ಮಾಡಿ ದೈಹಿಕವಾಗಿ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರಗಳು, ಪುರಾಣಗಳು ಏನು ಹೇಳುತ್ತೆ ಅಂತಂದ್ರೆ, ನವಗ್ರಹ ವೃಕ್ಷಗಳು ಎಲ್ಲಿದೆಯೋ ಅಲ್ಲಿ ಪೂಜೆ ಮಾಡಿ, ಅಲ್ಲಿ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಾರೆ. ಪ್ರದಕ್ಷಿಣೆ ಮಾಡಿದ್ರೆ ಶೀಘ್ರವಾಗಿ ನಮಗೆ ಫಿಸಿಕಲಿ ಅಂದ್ರೆ ದೈಹಿಕವಾಗಿ ನಮಗೆ ಶಕ್ತಿ ಬರುತ್ತೆ, ಮತ್ತೆ ಮಾನಸಿಕವಾಗಿ ಕೂಡ ನಮಗೆ ಶುದ್ಧಿ ಆಗುತ್ತೆ. ಯಾವಾಗ ದೈಹಿಕವಾಗಿ ಮಾನಸಿಕವಾಗಿ ಶುದ್ಧಿ ಆಗುತ್ತೋ ಆವಾಗ ಆರೋಗ್ಯ ತಾನಾಗ್ತಾನೆ ಬರುತ್ತೆ ಅಂತ ಹೇಳ್ತಾರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅರ್ಕಮಹಾಗಣಪತಿಯ ಸನ್ನಿಧಾನ. ಹಾಗೆ ಪಕ್ಕದಲ್ಲಿ ನಾವು ಆ ತಾಯಿನ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳಿ ಆ ತಾಯಿನ ಪೂಜೆ ಮಾಡ್ತೇವೆ. ಆ ತಾಯಿಗೊಂದು ಬಗುಳಾಮುಖಿ, ಬಗುಳಾಂಬ ಅಂತ ಹೇಳ್ತೀವಿ. ಇದು ಶಾಸ್ತ್ರಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಮತ್ತೆ ದಶಮಹಾವಿದ್ಯಾ, ಆ ತಾಯಿಯ ಒಂದು ದಶಾವತಾರಗಳು. ದಶಮಹಾವಿದ್ಯಾ ಅಂತ ಹೇಳಿ ಆ ಒಂದು ಅವತಾರದಲ್ಲಿ ಬಗುಳಾಂಬಾ ದೇವಿ ಅಂತ ಹೇಳ್ತಾರೆ. ಮತ್ತೆ ಪಾದದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇದ್ದಾರೆ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ತಾಯಿ ರಾಕ್ಷಸರನ್ನ ಸಂಹಾರ ಮಾಡಬೇಕಾದ್ರೆ ಬಹಳ ಉಗ್ರವಾಗಿ ಹೋಗಿ ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ, ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಆ ತಾಯಿ ರಾಕ್ಷಸರನ್ನು ಸಂಹಾರ ಮಾಡಿ ದುಷ್ಟ ಶಕ್ತಿಯನ್ನ, ಆ ರಾಕ್ಷಸನ್ನ ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡ್ತಾಳೆ ಆ ಮಹಾತಾಯಿ. ಆ ಕಾರಣಕ್ಕೋಸ್ಕರವಾಗಿ ಬಗುಳಾಮುಖಿ ಅಂತ ಹೇಳ್ತೀವಿ. ಇಲ್ಲಿ ಯೋಗ ನಿದ್ರೆಯಲ್ಲಿರುವಂಥದ್ದು. ಎಲ್ಲ ರಾಕ್ಷಸನ ಸಂಹಾರ ಮಾಡಿ ಯೋಗ ನಿದ್ರೆಯಲ್ಲಿ ಆ ತಾಯಿಯಲ್ಲಿ ಬಂದು ಯೋಗ ನಿದ್ರೆ ಮಾಡ್ತಾ ಇರುವಂಥದ್ದು. ಆ ತಾಯಿಯ ಸೇವೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ತ್ರಿಮೂರ್ತಿ ಶಕ್ತಿಗಳು ಕೂಡ ಆ ತಾಯಿಗೆ ಬೇಕಾಗುತ್ತೆ. ರಾಕ್ಷಸನ ಸಂಹಾರ ಮಾಡಬೇಕಾದ್ರೆ ಆ ತಾಯಿಗೆ ತ್ರಿಮೂರ್ತಿ ಶಕ್ತಿಗಳು ಕೂಡ ಆ ತಾಯಿಗೆ ಪೂಜೆ ಮಾಡಿ
ನಮಸ್ಕಾರ ಮಾಡಿ ತಾಯಿಯ ಶೀಘ್ರವಾಗಿ ಫಲ ಪಡಿಬಹುದು ಅಂತ ಹೇಳ್ತಾರೆ. ಮತ್ತೆ ಶಾಂತಿ ಮತ್ತೆ ಮುಕ್ತಿ ಅಂತ ಹೇಳಿ ಪಾದಗಳು, ಆ ತಾಯಿಯ ಪಾದಗಳು, ಅದರ ಮೇಲೆ ಯೋಗ ನಿದ್ರೆ ಮಾಡ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಬಗುಳಾಮುಖಿ, ಬಗುಳಾಂಬ ಅಂತ ಹೇಳ್ತೀವಿ. ಮತ್ತೆ ಯಾವ್ದಾದ್ರು ದುಷ್ಟ ಶಕ್ತಿಗಳು, ದುಷ್ಟ ಮಂತ್ರ ಯಂತ್ರಾದಿಗಳೇನಾದ್ರು ಮನುಷ್ಯನ ಮೇಲೆ ಪ್ರಯೋಗಗಳೇನಾದ್ರು ಮಾಡಿದ್ರೆ ನಿವಾರಣೆಗೋಸ್ಕರವಾಗಿ, ಯಾವ್ದಾದ್ರು ದೃಷ್ಟಿಶಕ್ತಿಗಳ ನಿವಾರಣೆಗೋಸ್ಕರವಾಗಿ, ಈ ಕೆಲವಷ್ಟು ಸಂದರ್ಭಗಳಲ್ಲಿ ಯಾವ್ದಾದ್ರು ಆಸ್ತಿಗಳ ವಿಚಾರಗಳಿಗಾಗಿರಬಹುದು, ಮತ್ತೆ ಬೇರೆ ಇನ್ಯಾವ್ದಾದ್ರು ವಿಚಾರಗಳಿಗೆ ದುಷ್ಟ ಮಂತ್ರ ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ. ಆ ಪ್ರಯೋಗಗಳನ್ನ ನಿವಾರಣೆ ಮಾಡಿ, ಅದು ನಮಗೆ ಟೈಮ್ ಸರಿ ಇಲ್ಲದೆ ಇದ್ದಾಗ ಅದು ಕೂಡ ನಮ್ಮನ್ನ ಕಾಡಿಸುತ್ತೆ. ಆ ಕಾಡಿಸಿದಾಗ ಅದು ಈ ತಾಯಿಗೆ ನಾವು ಆ ಪ್ರಾರ್ಥನೆ ಮಾಡಿದಾಗ ಶೀಘ್ರವಾಗಿ ಆ ಫಲವನ್ನು ಕೊಡ್ತಾಳೆ. ಮತ್ತೆ ಆ ತಾಯಿ ನಮಗೆ ಸಕಲ ಅಷ್ಟೈಶ್ವರ್ಯಗಳು ಮತ್ತೆ ಆರೋಗ್ಯವನ್ನು ಕೊಡ್ತಕ್ಕಂಥವಳು ಆ ಮಹಾತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ತದನಂತರ ಭಾರತದಲ್ಲಿ ಬೇರೆ ಇನ್ನೆಲ್ಲೂ ಇಲ್ಲ, ಇಲ್ಲಿ ಮಾತ್ರನೇ ಯೋಗ ನಿದ್ರೆಯಲ್ಲಿ ಇರ್ತಕ್ಕಂಥದ್ದು ಬಗುಳಾಮುಖಿ. ಮತ್ತೆ ಪಕ್ಕದಲ್ಲೇ ಶ್ರೀಚಕ್ರ ಇರ್ತಕ್ಕಂಥದ್ದು. ಇಲ್ಲಿ ಮಹಾಗಣಪತಿಗೆ ಭಾದ್ರಪದ ಶುದ್ಧ ಚೌತಿ ಬಹಳ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ, ವ್ರತಾದಿಗಳು ನಡೆಯುತ್ತೆ. ತದನಂತರ 2ನೇ ದಿನ ಋಷಿ ಪಂಚಮಿ, ಆ ದಿನ ಸಹಸ್ರ ಮೋದಕ ಮಹಾಗಣಪತಿಯ ಹೋಮವನ್ನು ಆಚರಿಸಲಾಗುತ್ತದೆ. ತದನಂತರ ಆ ಬಗುಳಾಮುಖಿಯ ದುರ್ಗಾ ಹೋಮ, ಈ ರೀತಿಯಾಗಿ ಆ ತಾಯಿಯ ಹೋಮಗಳನ್ನು ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥವಳು ಆ ತಾಯಿ. ಮತ್ತೆ ಶ್ರೀಚಕ್ರ, ಇಲ್ಲೆಲ್ಲ ಪ್ರತಿಯೊಂದು ಎಲ್ಲ ನವಗ್ರಹ ವೃಕ್ಷಗಳು, ಈ ನವಗ್ರಹ ವೃಕ್ಷಗಳನ್ನ ಶೀಘ್ರವಾಗಿ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ತದಾಸ್ತು ಎಲ್ಲ ಭಕ್ತಾದಿಗಳು ಬಂದು ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆ ಮಹಾಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ, ಸಕಲ ಚಿಂತಿತ ಕಾರ್ಯಗಳೇನಾದಿದ್ರೆ ಅದು ಕೂಡ ನೆರವೇರುತ್ತೆ ಅಂತ ಹೇಳ್ತಾ ಆ ಭಗವಂತನ ಈ ಮಹಾಗಣಪತಿಯ ಪ್ರಾರ್ಥನೆಯನ್ನ ಮಾಡೋಣ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಧನ್ಯವಾದಗಳು ಗುರುಗಳ. ನಮಗೆ ದೇವಸ್ಥಾನದ ಬಗ್ಗೆ ನೀವು ಚೆನ್ನಾಗಿ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ವಾಣಿವಲ್ಲಪ್ರಧಾನುಭಾವಂ ಸರ್ವಸತ್ಯ ಪ್ರದಾಯಕಾನುಭಾವಂ ಸರ್ವ ಧನಜಾನುಭಾವಂ ಗೌರಿ ತನುಜಾನುಭಾವಂ ಓಂ ಸರ್ವರೇ ಪ್ರಿಯಾನುಭಾವಂ ಸರ್ವಾತ್ಮಜಾನುಭಾವಂ ಸೃಷ್ಟಿಕರ್ತೇನುಭಾವಂ ದೇವಾಂತಾರ್ಚಿತಾನುಭಾವಂ ಶಿವಾಯನುಭಾವಂ ಶುದ್ಧಾನುಭಾವಂ ಬುದ್ಧಿಪ್ರಿಯಾನುಭಾವಂ ಶಾಂತಾನುಭಾವಂ ಬ್ರಹ್ಮಚಾರಿಣ್ಯೇನುಭಾವಂ ವೈನಾಥುರಾಯನುಭಾವಂ ದ್ವಿಮುಖಾಯನುಭಾವಂ ಪ್ರಮುಖಾಯನುಭಾವಂ ಸುಮುಖಾಯನುಭಾವಂ ಮನುಸ್ತುತ್ಯಾಯನುಭಾವಂ ಭಕ್ತವಿಘ್ನವಿನಾಶಿನ್ಯೇನುಭಾವಂ ಏಕದಂತಾಯನುಭಾವಂ ಚತುರ್ಬಾಹುವೇನುಭಾವಂ ಚಕ್ಷುಸಂಹೃತಾಯನುಭಾವಂ ಚತುರಾಯನುಭಾವಂ ಲಂಬೋದರಾಯನುಭಾವಂ ಶೂರ್ಕರ್ಣಾಯನುಭಾವಂ ಹೇರಂಬಾಯನುಭಾವಂ ಬ್ರಹ್ಮನಿತ್ಯಮಾಯಾನುಭಾವಂ ಕಾಲಾಯನುಭಾವಂ ಗ್ರಹತೇನುಭಾವಂ ಕಾಮನೇನುಭಾವಂ ಸೋಂ ಸೂರ್ಯಾಗ್ನೋಜನಾಯನುಭಾವಂ ಪಾಶಂಗುರುಧರಾಯನುಭಾವಂ ಗುಣಾತೀತಾಯನುಭಾವಂ ನಿರಂಜನಾಯನುಭಾವಂ ಅಕಲ್ಮಷಾನುಭಾವಂ ಸ್ವಯಂ ಚಿತ್ತಾರ್ಚಿತಪದಾಯನುಭಾವಂ ಬೀಜಪೂರ್ವಕಾಯನುಭಾವಂ ಅವ್ಯಕ್ತಾಯನುಭಾವಂ ವರದಾಯನುಭಾವಂ ಶಾಶ್ವತಾನುಭಾವಂ ವಿಧಿನೇನುಭಾವಂ ವಿದ್ವತ್ತಿನೇನುಭಾವಂ ಏಕಭಯಾನುಭಾವಂ ಚಕ್ರಣೇನುಭಾವಂ ಈಕ್ಷಚಾಪಕಧೃತೇನುಭಾವಂ ಅಬ್ಜೋದ್ವದಕರಾಯನುಭಾವಂ ಶ್ರೀಶಾಯನುಭಾವಂ ಶ್ರೀಯೇತ್ವೇನುಭಾವಂ ಸ್ತುತ್ಯರ್ಷಿತಾನುಭಾವಂ ಕುಲಾದ್ಭೃತೇನುಭಾವಂ ಯಜ್ಞೇನುಭಾವಂ ಚಂದ್ರಚೂಡಾಯನುಭಾವಂ ಅಮರೇಶ್ವರಾನುಭಾವಂ ನಾಗಯಜ್ಞೋಪವೀತನ್ಯೇನುಭಾವಂ ಶ್ರೀಕಂಠಾಯನುಭಾವಂ ರಾಮಾರ್ಚಿತಪದಾಯನುಭಾವಂ ವರ್ಥನೇನುಭಾವಂ ಸ್ಥೂಲಕಂಠಾನುಭಾವಂ ತ್ರಯೀಕರ್ತೇನುಭಾವಂ ಕಾಮಘೋಷಪ್ರಿಯಾನುಭಾವಂ ಪುರುಷೋತ್ತಮಾನುಭಾವಂ ಸ್ಥೂಲತುಂಡಾನುಭಾವಂ ಅಗ್ರಗಣ್ಯೇನುಭಾವಂ ಗ್ರಾಮಣ್ಯೇನುಭಾವಂ ಗಣಪಾಯನುಭಾವಂ ಸ್ಥಿರಾಯನುಭಾವಂ ಬುದ್ಧಿದಾನುಭಾವಂ ಶುಭಗಾಯನುಭಾವಂ ಶೂರಾಯನುಭಾವಂ ವಾಗೀಶಾಯನುಭಾವಂ ಸಿದ್ಧಿದಾಯನುಭಾವಂ ದೂರ್ವಬಿಲ್ವ ಪ್ರಿಯಾಯನುಭಾವಂ ಕಾಂತಾಯನುಭಾವಂ ಪಾಪಹಾರಿಣೇನುಭಾವಂ ಕೃತಾಗಮಾಯನುಭಾವಂ ಸಮಾಹಿತಾನುಭಾವಂ ವಕ್ರತುಂಡಾಯನುಭಾವಂ ಶ್ರೀಕೃಷ್ಣಾನುಭಾವಂ ಸೌಮ್ಯಾನುಭಾವಂ ಭಕ್ತಾಕಾಂಕ್ಷಿತಾನುಭಾವಂ ಅಚ್ಯುತಾಯನುಭಾವಂ ಕೇವಲಾನುಭಾವಂ ಸಿದ್ಧಿದಾಯನುಭಾವಂ ಸಚ್ಚಿದಾನಂದ ವಿಗ್ರಹಾಯನುಭಾವಂ ಜ್ಞಾನಿನೇನುಭಾವಂ ಆಯಾಯುಕ್ತಾಯನುಭಾವಂ ದಾಂತಾಯನುಭಾವಂ ಬ್ರಹ್ಮಿಷ್ಠಾಯನುಭಾವಂ ಅಯವರ್ಜಿತಾಯನುಭಾವಂ ಪ್ರಮತ್ತದೇದುವೈದಾನುಭಾವಂ ವಿಷ್ಣುಮೂರ್ತೇನುಭಾವಂ ಅಮೂರ್ಥೇನುಭಾವಂ ಪಾರ್ವತೀ ಶಂಕರೋತ್ಸಂಗ ಕೇರನೋತ್ಸವಲಾಲನಾನುಭಾವಂ ಮತ್ಸ್ಯಜಗದಾಧಾರಾಯನುಭಾವಂ ಪರಮೋಷಿತವಾನಾನುಭಾವಂ ಹರಿಷತ್ವತಾನುಭಾವಂ ಪ್ರಸನ್ನಾತ್ಮನೇನುಭಾವಂ ಸರ್ವಸಿದ್ಧಿ ಪ್ರದಾಯಿಕಾನುಭಾವಂ ಮಹಾಗಣಪತಿ ದೇವತಾಭ್ಯೋ ನಮಃ
ओम चतुर्भुजे चंद्रकलावतुंगे कुचोन्नते कुंकुमरागशोणे बगुलाम्बा देव्यै नमः। ओम कुंकुमार्चनं च करिष्ये। कार्तिका ओम प्रकृते नमः। ओम विकृते नमः। ओम विद्याय नमः। ओम सर्वभूतप्रधाय नमः। ओम श्रद्धाय नमः। ओम विभूत्यै नमः। ओम गुराभ्यां नमः। ओम परमात्मिकाय नमः। ओम वाचने नमः। ओम पद्मालनाय नमः। ओम पद्माय नमः। ओम शुचये नमः। ओम स्वाहाय नमः। ओम सुधाय नमः। ओम अन्ये नमः। ओम हिरण्मये नमः। ओम लक्ष्म्यै नमः। ओम नित्यपुष्टाय नमः। ओम विभावन्ये नमः। ओम आदित्याय नमः। ओम देव्याय नमः। ओम दीप्ताय नमः। ओम वसुधाय नमः। ओम वसुधारण्ये नमः। ओम कमलाय नमः। ओम कान्ताय नमः। ओम कामाक्षये नमः। ओम कमलसम्भवाय नमः। ओम अनुग्रहप्रदाय नमः। ओम बुद्धये नमः। ओम अनघाय नमः। ओम हरिवल्लभाय नमः। ओम अशोकाय नमः। वरुताय नमः। ओम दीप्ताय नमः। ओम लोकशोकविनाशिन्ये नमः। ओम धर्मनिलयाय नमः। ओम करुणाय नमः। ओम लोकमात्रे नमः। ओम पद्मप्रियाय नमः। ओम पद्महस्ताय नमः। ओम पद्माक्षये नमः। ओम पद्मदंदन्ये नमः। ओम पद्मोद्भवाय नमः। ओम पद्मनाभप्रियाय नमः। ओम रामाय नमः। ओम पुण्यगन्धाय नमः। ओम राधाविमुक्त्यै नमः। ओम प्रभायै नमः। ओम चन्द्रवदनाय नमः। ओम चन्द्राय नमः। ओम चन्द्रसहोदर्ये नमः। ओम चतुर्भुजाय नमः। ओम इन्दिराय नमः। ओम इन्द्रजीविताय नमः। ओम आकाशन्ये नमः। ओम पुष्पे नमः। ओम शिवाय नमः। ओम शिवकर्ये नमः। ओम विमलाय नमः। ओम विश्वधनन्ये नमः। ओम दृष्टे नमः। ओम दारिद्र्यनाशिन्ये नमः। ओम वेदपुष्करणे नमः। ओम शान्ताय नमः। ओम चतुर्माध्याम्बराय नमः। ओम श्रियै नमः। ओम भास्कर्ये नमः। ओम बिल्वनिलयाय नमः। ओम वरारोहाय नमः। ओम यशस्सन्ये नमः। ओम वसुन्धराय नमः। ओम उदारान्ताय नमः। ओम हरिण्ये नमः। ओम देवमान्ये नमः। ओम धनधान्यकरे नमः। ओम हिरण्ये नमः। ओम शुभप्रदाय नमः। ओम रूपमेशुगतान्ताय नमः। ओम वरलक्ष्म्यै नमः। ओम वरप्रदाय नमः। ओम हिरण्यप्राकाराय नमः। ओम समुद्रतनयाय नमः। ओम जयाय नमः। ओम मंगलाय नमः। ओम विष्णुभक्तस्थलस्थिताय नमः। ओम विष्णुपत्न्यै नमः। ओम नारायणसमाश्रिताय नमः। ओम दारिद्र्यध्वंसन्ये नमः। ओम देव्यै नमः। ओम सर्वोपद्रवनिवारण्ये नमः। ओम वनदुर्गाय नमः। ओम महाकाल्यै नमः। ओम ब्रह्मविष्णु शिवात्मिकाय नमः। ओम त्रिकालज्ञानसम्पन्नाय नमः। ओम भुवनेश्वर्ये नमः। ओम ब्राह्म्ये नमः। ओम माहेश्वर्ये नमः। ओम गोमान्ये नमः। ओम वैष्णव्ये नमः। ओम वाराह्ये नमः। ओम इंद्राण्ये नमः। ओम चामुण्डायै नमः। ओम महाकाली महालक्ष्मी महात्रिपुरसुन्दरी देवतात्मिका श्रीबगुलाम्बा देवता प्रीत्यर्थं लक्ष्मी कुङ्कुमाष्टपूर्वक कुङ्कुमार्चनां समर्पयामि। विभावसोः अनंत पुण्यफलदं तदशान्तिं प्रयच्छ मे पूजासात्म्यार्थं परिवर्णपुष्प क्षीणां समर्पयामि। ॐ इदं फलं मया देवा आविदं कृतस्तवा तेन मे सफलाप्नोति भवेतो जन्मनि जन्मनि। ओम निगर्भगर्भस्थं अनन्तपुण्यफलदं ततशान्तिं प्रयच्छ मे पूजासात्म्यार्थं वर्णपुष्प क्षीणां समर्पयामि।